ನೆನ್ನೆ ಮೊನ್ನೆ ಪೆನ್ ಡ್ರೈವ್ಗಳನ್ನು ಹಂಚಿ ನಾನು MLC ಆಗಿಲ್ಲ, ನಿಮ್ಮ ತಾತನ ಥರ ನಾನು ಕುತಂತ್ರ ಕೂಡ ಮಾಡಿಲ್ಲ. ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಸೂರಜ್ ರೇವಣ್ಣ ಗುಡುಗಿದ್ದಾರೆ. ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಸೂರಜ್ ರೇವಣ್ಣ ಆಕ್ರೋಶ ಹೊರಹಾಕಿದ್ದಾರೆ. ನೆನ್ನೆ ಮೊನ್ನೆ ಪೆನ್ ಡ್ರೈವ್ ಹಂಚಿ ನಾನು MLC ಆಗಿಲ್ಲ, ನಿಮ್ಮ ತಾತನ ಥರ ನಾನು ಕುತಂತ್ರ ಕೂಡ ಮಾಡಿಲ್ಲ ಅಂತ ಸೂರಜ್ ರೇವಣ್ಣ ಗುಡುಗಿದ್ದಾರೆ. ರಾಯಪಟ್ಟಣದಲ್ಲಿ ಸೂರಜ್ ರೇವಣ್ಣ ಮಾತನಾಡಿದ್ರು. ದೇವೇಗೌಡರ ಕುಟುಂಬವನ್ನು ಮುಗಿಸ್ತಾರಂತೆ. ಇವತ್ತೇನು ಅಚಾನಕ್ಕಾಗಿ ಸಂಸದರಾಗಿದ್ದಾರೆ. ಅವರ ತಾತ ನಮ್ಮ ಅಜ್ಜಿ ತಾಯಿ ಮೇಲೆ ಆ್ಯಸಿಡ್ ದಾಳಿ ಕೂಡ ಮಾಡಿದ್ರು. ಇಲ್ಲಿರುವಂತಹ ಹಿರಿಯರಿಗೆ ಮಾತ್ರ ಅದು ನೆನಪಿರುತ್ತೆ. ವಿಚಾರ ಇಲ್ಲಿರುವಂತಹ ಹಿರಿಯರಿಗೆ ಮಾತ್ರ ನೆನಪಿರುತ್ತೆ. ಶ್ರೇಯಸ್ ಪಟೇಲ್ ತಾತನ ಬಗ್ಗೆಯೂ ಕೂಡ ಸೂರಜ್ ರೇವಣ್ಣ ಆಕ್ರೋಶ ಹೊರಹಾಕಿದ್ದಾರೆ. 25 ವರ್ಷದ ಹಿಂದೆ ಇವತ್ತೇನು ಸಂಸದರಾಗಿದ್ದಾರೆ, ಅಚಾನಕ್ಕಾಗಿ ಅವ್ರ ತಾತ ನಮ್ಮ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಆಸಿಡ್ ಹರಿಸಿದ್ ಯಾರು ಮರಿಬಾರ್ದು, ಯಾರೊಬ್ರು ಮರಿಬಾರ್ದು. ಇಲ್ಲಿರೋ ಹಿರಿಯರಿಗೆ ಮಾತ್ರ ಜ್ಞಾಪಕ ಇರುತ್ತೆ. ಅವ್ರು ಇದೇ ರೀತಿ ಕುತಂತ್ರ ಮಾಡಿ, ಇದೇ ರೀತಿ ಒಳಸಂಚು ಮಾಡಿ ನಮ್ಮ ತಾತ ಅವರ ತಮ್ಮನ ಮಕ್ಕಳ ಕೈಲಿ ನಮ್ಮ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಇಬ್ಬರಿಗೂ ನಮ್ಮ ಮನೆದೇವರು ಅರ್ಧಳ್ಳಿ ಶಿವನ ಸನ್ನಿಧಾನದಲ್ಲಿ ಅಂತ ಪವಿತ್ರವಾದ ಸ್ಥಳದಲ್ಲಿ ಆಸಿಡ್ ಹಚ್ಚಿಸಿದ್ರು. ಇದೇ ರೀತಿ ಸಂಕಷ್ಟ ಇಡೀ ಕುಟುಂಬಕ್ಕೆ. ಅವತ್ತು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಉದ್ದೇಶ, ಇವತ್ತು 135 ಸೀಟು, ಅವತ್ತು ಕೂಡ 130 ಸೀಟು. ದೇವೇಗೌಡರ ಕುಟುಂಬ ಮುಗಿಸ್ಬೇಕು, ರೇವಣ್ಣವ್ರ ಕುಟುಂಬ ಮುಗಿಸ್ಬೇಕು, ದೇವೇಗೌಡರ ಕುಟುಂಬನೇ ಮುಗಿಸ್ಬೇಕು. ಆದ್ರೆ ಏನಾಯ್ತು ಸ್ವಾಮಿ, ಇದೇ 25 ವರ್ಷದಿಂದ ಇದೇ ತರ ಸಂಕಷ್ಟ ತಂತ್ರ ನಮ್ಮ ಕುಟುಂಬಕ್ಕೆ ಏನಾಯ್ತು ಸ್ವಾಮಿ. ಸುಮಾರು ಜನ ಹಿರಿಕರಿದ್ರೆ ನೀವೆಲ್ಲ ಆ ಅನುಭವನ ಯಾರು ಮಡಿಬೇಡಿ. ಇದು ಅದೇ ಒಂದು ರೀತಿಯ ಅನುಭವ ಅಂತ ಹೇಳಕ್ ಬಯಸ್ತೀನಿ ಈ ಸಂದರ್ಭದಲ್ಲಿ. ನಾನು ಇದೇ 25 ವರ್ಷದ ಹಿಂದೆ